ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಜವಾಹರ್ಲಾಲ್ ನೆಹರು ಅವರ ಕುರಿತು ಪ್ರತಿದಿನ ಒಂದಿಲ್ಲೊಂದು ಸುಳ್ಳು ಸುದ್ದಿಗಳನ್ನ ಹರಿಬಿಡಲಾಗ್ತಾನೆ ಇರುತ್ತೆ. ಕೆಲವು ಕಿಡಿಗೇಡಿಗಳು ಇತಿಹಾಸವನ್ನ ತಿರುಚುವ ಸಲುವಾಗಿ ಅನೇಕ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಈಗ ಅಸಲಿಗೆ ನೆಹರು ಅವರು ಕೇವಲ 14 ದಿನ ಮಾತ್ರ ಜೈಲುವಾಸ ಅನುಭವಿಸಿದ್ದು ಮತ್ತು ಅವರು ಸಹ ನಭಾ ಜೈಲಿನಿಂದ ಹೊರಬರಲು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನ ಬರೆದಿದ್ರು ಅಂತ ಪ್ರತಿಪಾದಿಸಲಾಗ್ತಾ ಇದೆ. 14ನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದುಕೊಟ್ಟು ಹೊರಗೆ ಬಂದು 14ನೇ ದಿವಸ, ನೆನಪಿರಲಿ, ವರ್ಷ ಅಲ್ಲ, ಇನ್ಯಾವತ್ತೂ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದುಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗಲಿಲ್ಲ. ಕನ್ನಡದ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್ ಈ ವಿಷಯವನ್ನ ತಮ್ಮ ಚಾನೆಲ್ನ ಚರ್ಚೆಯೊಂದರಲ್ಲಿ ಉಲ್ಲೇಖಿಸಿದ್ದಾರೆ. ಈ ಹಿಂದೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸಹ ಜಲಿಯಾನ ವಾಲ್ಬಾಗ್ ನಡೆದ ಸಂದರ್ಭದಲ್ಲಿ ಜೈಲು ಸೇರಿದ್ದಂತ ನೆಹರು ಅವರು ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು ಅಂತ ರಾಹುಲ್ ಗಾಂಧಿಗೆ ತಿರುಗೇಟನ್ನು ನೀಡಿದ್ರು. ಆದರೆ ಸತ್ಯವೇನಂತ ಹೇಳಿದ್ರೆ, ಗುರುದ್ವಾರಗಳ ನಿಯಂತ್ರಣ ಮತ್ತು ಕಾರ್ಯಾಚರಣೆಯಲ್ಲಿ ಮೂಲಭೂತ ಸುಧಾರಣೆಗಳನ್ನ ಬಯಸ್ತಾ ಇದ್ದಂತ ಬ್ರಿಟಿಷ್ ಸರ್ಕಾರದ ವಿರುದ್ಧ 1923ರಲ್ಲಿ ಪಂಜಾಬಿನಲ್ಲಿ ಅಕಾಲಿ ಚಳವಳಿಯು ಬಲಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತಾಧಿಕಾರಿ ಆದೇಶವನ್ನ ತಿರಸ್ಕರಿಸಿ ನಾಭಾ ಪ್ರದೇಶದಲ್ಲಿನ ಜೈತೋ ಜಾಥಾದಲ್ಲಿ ಭಾಗವಹಿಸಿದ್ದಕ್ಕಾಗಿ ನೆಹರು ಸೇರಿದ ಹಾಗೆ ಕಾಂಗ್ರೆಸ್ ಮುಖಂಡರಾದಂತಹ ಎ.ಟಿ. ಗಿದ್ವಾನಿ, ಕೆ. ಸಂತಾನಂ ಅವರನ್ನ ಬಂಧಿಸಲಾಗುತ್ತದೆ. ನೆಹರು ಮತ್ತು ಸಂತಾನಂ ಅವರಿಗೆ ಒಟ್ಟಿಗೆ ಕೈಕೋಳವನ್ನ ತೊಡಿಸಲಾಗಿತ್ತು. ಜೈಲಿನ ಕೋಣೆಯು ಚಿಕ್ಕದಾಗಿತ್ತು, ತೇವವಾಗಿತ್ತು ಮತ್ತು ಅತ್ಯಂತ ಅನೈರ್ಮಲ್ಯದಿಂದ ಕೂಡಿತ್ತು. ಸದಾ ಗೋಡೆಗಳಿಂದ ಮಣ್ಣು ಸುರಿಯುತ್ತಿತ್ತು ಮತ್ತು ನಮಗೆ ಬಟ್ಟೆಗಳನ್ನ ಕೊಡಲು ಸಹ ನಿರಾಕರಿಸಿದ್ರು ಅಂತ ಸಂತಾನಂ ಅವರು ಹೇಳ್ತಾರೆ. ನೆಹರು ತಮ್ಮ ಆತ್ಮಚರಿತ್ರೆಯಲ್ಲಿ ತಾವು ಮತ್ತು ತಮ್ಮ ಸಹೋದ್ಯೋಗಿಗಳನ್ನ ಎದುರಿಸಿದ ವಿಚಾರಣೆಯ ಮೋಸವನ್ನ ವಿವರಿಸಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳನ್ನ ಕೈಬಿಡಬೇಕು ಅಂತ ಬಯಸಿದ್ರೆ ವಿಷಾದ ವ್ಯಕ್ತಪಡಿಸಲು ಮತ್ತು ನಭಾದಿಂದ ದೂರ ಹೋಗಲು ಮುಚ್ಚಳಿಕೆ ಸಹಿ ಹಾಕುವ ಪ್ರಸ್ತಾಪವನ್ನ ಅವರಿಗೆ ನೀಡಲಾಯಿತು. ಆದರೆ ಈ ಪ್ರಸ್ತಾಪವನ್ನ ನೆಹರು ಸಾರಾಸಗಟಾಗಿ ತಿರಸ್ಕರಿಸಿದ್ರು ಮತ್ತು ತಮ್ಮ ಹೇಳಿಕೆಯಲ್ಲಿ ಆಡಳಿತವು ಕ್ಷಮೆಯಾಚಿಸಬೇಕು ಎಂದು ಕರೆ ನೀಡಿದ್ರು. ವಿಚಾರಣೆಯ ಸ್ವರೂಪ ಮತ್ತು ತಮ್ಮ ಮಗ ಅನುಭವಿಸುತ್ತಿದ್ದ ಹಿಂಸೆಯಿಂದ ಮುಕ್ತಿಗೊಳಿಸಲು ಮೋತಿಲಾಲ್ ನೆಹರು ಜೈಲಿನಿಂದ ಬಿಡುಗಡೆಗೊಳಿಸಲು ಪ್ರಯತ್ನಿಸಿದಾಗ ನೆಹರು ಅದನ್ನ ವಿರೋಧಿಸುತ್ತಾರೆ. ನೆಹರು ತಮ್ಮ ಆತ್ಮಚರಿತ್ರೆಯಲ್ಲಿ ತಮ್ಮ ತಂದೆಯನ್ನ ಅಲಹಾಬಾದ್ಗೆ ಹಿಂದಿರುಗಿ ಚಿಂತಿಸಬೇಡಿ ಅಂತ ಬರೆದುಕೊಂಡಿದ್ರು ಅಂತ ನೆನಪಿಸಿಕೊಳ್ತಾರೆ. ಇದಕ್ಕೆ ಮೋತಿಲಾಲ್ ಒಪ್ಪಿದ್ರು, ಆದ್ರೆ ತುಂಬಾ ದುಃಖಿತರಾಗಿದ್ರು. ಇದಾದ ಕೆಲವೇ ದಿನಗಳಲ್ಲಿ ನೆಹರು ಮತ್ತು ಅವರ ಇಬ್ಬರು ಕಾಂಗ್ರೆಸ್ ಸಹೋದ್ಯೋಗಿಗಳಿಗೆ 18 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಆದ್ರೆ ಅದೇ ಸಂಜೆ ಶಿಕ್ಷೆಯನ್ನ ಅಮಾನತುಗೊಳಿಸಲಾಯಿತು ಮತ್ತು ಮೂವರನ್ನ ನಾಭಾದಿಂದ ಹೊರಹಾಕಲಾಯಿತು. ನಮ್ಮನ್ನ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ದು ಅಲ್ಲಿ ಬಿಡುಗಡೆ ಮಾಡಲಾಯಿತು ಅಂತ ನೆಹರು ಬರೆಯುತ್ತಾರೆ. ಈ ಅಂಶವನ್ನ ಕೆಲವು ಬಲಪಂಥೀಯ ಸಿದ್ಧಾಂತ ಆಗಾಗ ಉಲ್ಲೇಖಿಸುತ್ತಿರುತ್ತಾರೆ. ಮೋತಿಲಾಲ್ ತಮ್ಮ ಮಗನ ಶಿಕ್ಷೆಯನ್ನು ಅಮಾನತುಗೊಳಿಸಲು ಕೆಲವು ತಂತಿಗಳನ್ನ ಕಳುಹಿಸಿದ್ರು ಅಥವಾ ನೆಹರು ನಾಭಾವನ್ನ ತೊರೆಯುವುದಾಗಿ ಮತ್ತು ಎಂದಿಗೂ ಹಿಂದಿರುಗುವುದಿಲ್ಲ ಎಂದು ಮುಚ್ಚಳಿಕೆ ಅಂದ್ರೆ ಬಾಂಡ್ಗೆ ಸಹಿ ಹಾಕಿದ್ರು ಅಂತ ಸುಳ್ಳನ್ನ ಹರಿಬಿಟ್ಟಿದ್ದಾರೆ. ನೆಹರು 1930ರ ದಶಕದ ಆರಂಭದಲ್ಲಿ ಜೈಲಿನಲ್ಲಿದ್ದಾಗ ತಮ್ಮ ಆತ್ಮಚರಿತ್ರೆಯನ್ನ ಬರೆದಿದ್ರು ಎಂಬುದನ್ನ ನಾವಿಲ್ಲಿ ಗಮನಿಸಬೇಕು. ಅವರು ಸ್ವತಃ ವಿವರಿಸಿದಂತೆ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ಆದೇಶ ಅಥವಾ ತೀರ್ಪುಗಳ ಪ್ರತಿಯನ್ನ ಅವರಿಗೆ ಎಂದಿಗೂ ನೀಡಲಿಲ್ಲ ಮತ್ತು ಆದ್ದರಿಂದ ಅವರಿಗೆ ವಿವರಗಳ ಬಗ್ಗೆ ಖಚಿತತೆ ಇರಲಿಲ್ಲ. ಆದ್ರೆ ಶಿಕ್ಷೆಯನ್ನ ಅಮಾನತುಗೊಳಿಸುವ ಆದೇಶವು ಯಾವುದೇ ಷರತ್ತುಗಳನ್ನ ಲಗತ್ತಿಸದೆ ಬಂದಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಇನ್ನು ನೆಹರು ಅವರ ಜೈಲುವಾಸಕ್ಕೆ ಸಂಬಂಧಿಸಿದಂತೆ ಮಹಾತ್ಮ ಗಾಂಧಿ ನೇತೃತ್ವದ 1921-22ರ ಅಸಹಕಾರ ಚಳವಳಿ, 1930ರ ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಉಪ್ಪಿನ ಮೆರವಣಿಗೆ ಮತ್ತು 1942ರ ಕ್ವಿಟ್ ಇಂಡಿಯಾ ಚಳವಳಿಯಂತಹ ನಾಗರಿಕ ಅಸಹಕಾರ ಚಳವಳಿಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ನೆಹರು ಅವರು ಆಗಾಗ್ಗೆ ಜೈಲುವಾಸವನ್ನ ಎದುರಿಸಬೇಕಾಯಿತು. ಬ್ರಿಟಿಷ್ ಅಧಿಕಾರವನ್ನ ಪ್ರಶ್ನಿಸುವ ಮತ್ತು ಭಾರತೀಯ ಸ್ವಯಂ ಆಡಳಿತವನ್ನ ಪ್ರತಿಪಾದಿಸುವ ಗುರಿಯನ್ನ ಹೊಂದಿರುವ ಪ್ರತಿಭಟನೆಗಳು, ಪ್ರದರ್ಶನಗಳು ಮತ್ತು ನಾಗರಿಕ ಅಸಹಕಾರ ಕೃತ್ಯಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರನ್ನ ಬಂಧಿಸಲಾಯಿತು. ಅವರ ಮೊದಲ ಜೈಲುವಾಸದ ಅವಧಿಯನ್ನ ಡಿಸೆಂಬರ್ 6, 1921ರಿಂದ ಮಾರ್ಚ್ 3, 1922ರವರೆಗೆ ಲಕ್ನೋ ಜಿಲ್ಲಾ ಜೈಲಿನಲ್ಲಿ 88 ದಿನಗಳನ್ನ ಕಳೆದರು. ಅವರ ದೀರ್ಘಾವಧಿಯ ಸೆರೆವಾಸವನ್ನ ಅವರು 1934-35ರ ಅವಧಿಯಲ್ಲಿ ಆಲ್ಮೋರಾ ಜಿಲ್ಲಾ ಕಾರಾಗೃಹದಲ್ಲಿ 311 ದಿನಗಳನ್ನ ಕಳೆದರು. ಒಟ್ಟಾರೆಯಾಗಿ ಜವಾಹರ್ಲಾಲ್ ನೆಹರು ಅವರು 9 ಬಾರಿ ಜೈಲುವಾಸವನ್ನ ಅನುಭವಿಸಿದ್ರು ಮತ್ತು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅವರು ಗಮನಾರ್ಹವಾದ 3259 ದಿನಗಳನ್ನ ಅಂದ್ರೆ ಸುಮಾರು 9 ವರ್ಷಗಳನ್ನ ಜೈಲಿನಲ್ಲಿ ಕಳೆದಿದ್ದಾರೆ. ಆದ್ದರಿಂದ ನೆಹರು ಅವರ ಕುರಿತು ಹರಿದಾಡುತ್ತಿರುವಂತಹ ಆರೋಪ ಸುಳ್ಳಾಗಿದೆ ಮತ್ತು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಬದ್ಧತೆ ಇಂದಿಗೂ ಸ್ಫೂರ್ತಿಯಾಗಿದೆ.